ವಿದ್ಯುತ್ ಸ್ಪರ್ಶದಿಂದ ಒಂದು ಅವಘಡ ಸಂಭವಿಸಿದೆ. ವಿದ್ಯುತ್ ಕೆಳಗಡೆ ಜೋತಾಡ್ತಾ ಇರುವಂತದ್ದು ಇದು ಯಾವ ಜಿಲ್ಲೆಯಲ್ಲಿ ನಡೆದಿದೆ, ಹಾಗೆ ಯಾಕಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ಕಂಬಗಳು ಯಾವ ರೀತಿ ನೆಲಕ್ಕೆ ತಾಗಿವೆ ಅಂತ ಹೇಳಿ. ಅದರ ಮೇಲೆ ಯಾರಾದರೂ ಕಾಲುಗಳನ್ನ ಇಟ್ಟರೆ ಅಥವಾ ಅದರ ಮೇಲೆ ಗೊತ್ತಿಲ್ಲದೆ ಯಾರಾದರೂ ನಡೆದಾಡಿದ್ರೂ ಕೂಡ ಬಹಳ ಅನಾಹುತಕ್ಕೆ ಅದು ಕಾರಣವಾಗಿರುವಂಥದ್ದು. ಕಂಬಗಳನ್ನು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಶಿರಾಳ ಗ್ರಾಮದ ಉರುಳಿರುವಂತಹ ವಿದ್ಯುತ್ ಕಂಬಗಳನ್ನ ನೀವು ನೋಡ್ತಾ ಇದ್ದೀರಾ. ಗಾಳಿ ಸಹಿತ ಮಳೆಗೆ ಧರೆಗೆ ಉರುಳಿರುವಂತಹ 10 ಹೆಚ್ಚು ಕಂಬಗಳು ಅನಾಹುತ ತಪ್ಪಿಸಿದ್ದಾರೆ. ಒಂದು ಓರ್ವನಿಗೆ ಸ್ವಲ್ಪ ಗಾಯ ಆಗಿದೆ. ಸೊ ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ. ಕಂಬವನ್ನ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರುವಂತದ್ದು. ಶಿರಾಳ ಗ್ರಾಮದಲ್ಲಿ ಈ ಒಂದು ವಿದ್ಯುತ್ ಕಂಬಗಳು ಉರುಳಿದೆ. ಗಾಳಿ ಸಮೇತ ಮಳೆಗೆ ಉರುಳಿರುವಂತಹ 10ಕ್ಕೂ ಹೆಚ್ಚು ಕಂಬಗಳನ್ನ ನೀವು ನೋಡ್ತಾ ಇದ್ದೀರಾ. ಅನಾಹುತ ತಪ್ಪಿರುವಂತಹ ಕಾರಣ ಓರ್ವನಿಗೆ ಸ್ವಲ್ಪ ಗಾಯಗಳಾಗಿದೆ ಹೊರತು ಬಾಕಿ ಯಾರಿಗೂ ಏನೂ ಆಗಿಲ್ಲ. ಬಾಕಿ ಯಾರಿಗಾದ್ರೂ ಆಗುವಂತಹ ಸಂಭವ ಜಾಸ್ತಿ ಆಗಿರುವಂತಹ ಕಾರಣಕ್ಕಾಗಿ ಮೊದಲು ಇದರ ರಿಪೇರಿಯನ್ನ ಮಾಡಿಸಿ ಅಂತ ಹೇಳಿ ಶಿರಾಳ ಗ್ರಾಮದ ಜನರು ಹೇಳ್ತಾ ಇದ್ದಾರೆ. ಗಾಳಿ ಸಮೇತವಾಗಿ ಮಳೆಗೆ ಧರೆಗೆ ಉರುಳಿರುವಂತಹ ಕಂಬಗಳನ್ನ ನೋಡ್ತಾ ಇದ್ದೀರಾ ನೀವು. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಅದು ಯಾವ ರೀತಿಗೆ ಮುರಿದುಕೊಂಡು ಬಿದ್ದಿದೆ ಅಂತ ಹೇಳಿ. ಇದಕ್ಕೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಕಳಪೆ ಮಟ್ಟದಲ್ಲಿ ಅದನ್ನ ಕೂಡಿಸಿರೋದಕ್ಕೆ ಅದೇ ಕಾರಣ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗಾಳಿ ಸಹಿತ ಮಳೆಗೆ ಧರೆಗೆ ಉರುಳಿರುವಂತಹ 10ಕ್ಕೂ ಹೆಚ್ಚು ಕಂಬಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.